ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಬಂದು ಸಂಡೇದು. ನನ್ನ ವೀಡಿಯೋಗಳೆಲ್ಲ ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ವಿಡಿಯೋ ನೋಡಿದ್ರೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಹಾಗೆ ಸಂಡೇ ನಂದು ಒಂದಲ್ಲ, ತುಂಬ ಒಂದಷ್ಟು ಪ್ಲ್ಯಾನ್ಗಳೆಲ್ಲ ಇತ್ತು. ಏನಂದರೆ ಸ್ಟೆಪ್ ಹತ್ರ ಇರುವಂಥದ್ದನ್ನೆಲ್ಲ ಕ್ಲೀನ್ ಮಾಡಬೇಕು, ಮತ್ತು ಟೆರೆಸ್ ಎಲ್ಲ ಕ್ಲೀನ್ ಮಾಡಬೇಕು. ಏಕೆಂದರೆ ಮೋನ್ ಮಮ್ಮನೂ ಇರ್ತಾರೆ ಮತ್ತು ಕೌಶಿ ಎಲ್ಲ ಇರ್ತಾರಲ್ಲ, ಅದಕ್ಕೆ ಟೆರೆಸ್ಸಲ್ಲಿ ಅದನ್ನು ಟೆರೆಸ್ನು ಕ್ಲೀನ್ ಮಾಡಿ ಅಲ್ಲೊಂದಷ್ಟು ಪಾಟ್ಗಳನ್ನೆಲ್ಲ ಹಾಗೇ ಖಾಲಿ ಬಿಟ್ಟಿದ್ದೀನಿ. ಅದನ್ನೆಲ್ಲ ಕ್ಲಿಯರ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಶನಿವಾರ ಭಾನುವಾರ ಅದೆರಡು ಕೆಲಸ ಮುಗಿಸ್ಬಿಟ್ರೆ ನನ್ನ ಕೆಲಸಗಳು ಮನೆ ಒಳಗಡೆ ತಾನೆ, ಅದನ್ನು ಮಾಡ್ಕೋಬೋದು ಅಂತ ನಾನು ಅಂದ್ಕೊಂಡಿದ್ದೆ. ನೋಡಿದ್ರೆ ಸಂಡೇ ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ಗೆ ಹೋಗೋದಕ್ಕೆ ನಾವು ರೆಡಿಯಾಗಿಬಿಟ್ಟು ಹೋಗ್ತಾಯಿದ್ದೀವಿ. ಮಾಮ ಬಂದಿಲ್ಲ, ನಾನು ಮತ್ತು ಕೌಶಿ ಅಷ್ಟೇ ಹೋಗಿದ್ದು. ಮಾಮ ಬಿಟ್ಬಿಟ್ಟು ಮತ್ತೆ ಅವರು ವಾಪಸ್ ಹೋದರು. ಮತ್ತು ನಾನು ಬಂದು ನಾನೇ ಕರ್ಕೊಂಡು ಬರ್ತೀನಿ ಅಂದ್ಬಿಟ್ಟು, ಹಾಗೆ ಸರಿ ಆಯಿತು ಅಂದ್ಬಿಟ್ಟು ನಾವು ಇಲ್ಲಿ ಹೊರಟಿದ್ದೀವಿ. ಹೋಗ್ಬೇಕಾದ್ರೆ ಚಾಕ್ಲೇಟ್ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿಂದನೇ ಹೇಳ್ತಾಯಿದ್ದೆ, ಮನೆ ಹತ್ರ ದಿಂದನೇ ಹೇಳಿದ್ದೀನಿ ಚಾಕ್ಲೇಟ್ ತೊಗೋ ಅಂತ. ಅಲ್ಲಿ ತೊಗೊಳ್ಳೋಣ ಇಲ್ಲಿ ತೊಗೊಳ್ಳೋಣ ಅಂತೇಳಿ ಇನ್ನೇನು ಹತ್ತತ್ರ ಬರಬೇಕು. ಅಲ್ಲಿ ಬಂದ್ವಿ. ಅಲ್ಲೊಂದು ಬೇಕ್ರಿಗೆ ಹೋದ. ಅಲ್ಲೋಗ್ಬಿಟ್ಟು ಚಾಕ್ಲೇಟ್ ಕೇಳಿದರೆ, ಅಂದರೆ ನಾನು ಒಂದು 20 ರೂಪಾಯಿ ತೊಗೋ ಸಾಕು, 1 2 3 ತೊಗೋ ಅಂತ ಹೇಳಿದ್ದೆ. ಅಲ್ಲೋಗಿ ಚಾಕ್ಲೇಟ್ ಕೇಳಿದ್ರೆ ಒಂದು ಬೇಕ್ರಿಲಿ ಚಾಕ್ಲೇಟೇ ಇಲ್ಲ. ಮತ್ತು ಇನ್ನೊಂದು ಇನ್ನೊಂದು ಅಂದರೆ ಪಕ್ಕದ ಬೇಕ್ರಿ, ಅಲ್ಲಿಗೆ ಹೋದ. ಅಲ್ಲೋದ್ರೂ ಅಷ್ಟೇ, ಅಲ್ಲಿ ಚಾಕ್ಲೇಟ್ ಇದೆ, ಆದರೆ 150 ರೂಪಾಯಿನ ಚಾಕ್ಲೇಟ್ ಅಂತೆ. ನಾವು ಮೋಹನ್ ಮಾಮನ ಹತ್ರ ಬಂದು ಹೇಳ್ದವನು, ಅಪ್ಪ ಇದು ಚಾಕ್ಲೇಟು ಇದೆ ಅಂತೆ, ಆದರೆ 150 ರೂಪಾಯಿನ ಮೇಲೆ ಅಂತೆ ಅಂತ. ಅದಕ್ಕೆ ಮೋಹನ್ ಮಾಮ ಅವ್ರು ಯಾರು 10 ರೂಪಾಯಿ 20 ರೂಪಾಯಿದು ಯಾರೂ ತಿನ್ನಲ್ಲ ಅನಿಸುತ್ತೆ, ಅಂದರೆ ಅಂಗಡಿಗೆ ಯಾರು 10 ರೂಪಾಯಿದು 20 ರೂಪಾಯಿ ತೊಗೊಳ್ಳಲ್ಲ ಅನಿಸುತ್ತೆ. ಅದಕ್ಕೆ ಅವನು 150 ರೂಪಾಯಿದು ಇಟ್ಟಿದ್ದಾನೆ ಅಂದ್ಬಿಟ್ಟು ಸರಿ ಆಯಿತು. ಅಲ್ಲಿಂದ ನೆಕ್ಸ್ಟು ಅಲ್ಲೇ ಪಕ್ಕದಲ್ಲಿ ಫ್ಯಾಮಿಲಿ ಹೈಪರ್ ಮಾರ್ಕೆಟ್ ಇತ್ತು. ಸರಿ ಅಲ್ಲೋಗು ಹೈಪರ್ ಮಾರ್ಕೆಟ್ಗೆ ಅಂದ್ಬಿಟ್ಟು ಅಲ್ಲೋಗಿ ಅವನ್ನ ಕಳಿಸ್ದೆ. ಮತ್ತು ಅಲ್ಲಿ ಒಂದು 3 ಚಾಕ್ಲೇಟ್ ತೊಗೊಂಡು ಆಮೇಲೆ ಬಂದ. ಅಲ್ಲಿಂದ ಮಾಮ ಹೇಳ್ತಾಯಿದ್ರು, ಇಲ್ಲೆಲ್ಲ ಹಂಗಾದ್ರೆ 150 ರೂಪಾಯಿನ ಚಾಕ್ಲೇಟೇ ತಿನ್ನೋದು, 5 ಜನನೇ ಇರೋದು, ಅದಕ್ಕೆ ಅವನು 10 ರೂಪಾಯಿ 20 ರೂಪಾಯಿ ಚಾಕ್ಲೇಟೇ ಇಟ್ಟಿಲ್ಲ ಅಂಥೇಳಿ ಬೈತಾಯಿದ್ರು ನನ್ನ ಹತ್ರ, ಹೇಳ್ತಾಯಿದ್ರು ಆ ಥರ. ಸರಿ ಅಲ್ಲಿಂದ ಹೊರಟು ಸ್ವಲ್ಪ ರೋಡು ಕನ್ಫ್ಯೂಸ್ ಇತ್ತು ಎಲ್ಲಿ ಅಂತ. ಅಂದರೆ ನಾವು ಯಾವಾಗಲೂ ಒಂದೊಂದು ಸರಿ, ಅಂದರೆ ಇದು 2ನೇ ಬಾರಿ ನಾನು ಹೋಗ್ತಾ ಇರೋದು. ಫಸ್ಟ್ ಒಂದು ಸರಿ ಹೋದಾಗ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗಿದ್ವಿ. ಈ ಸರಿ ಗೂಗಲ್ ಮ್ಯಾಪ್ ಇತ್ತು. ಕೌಶಿ ನನಗೆ ಗೊತ್ತಮ್ಮ ಅಂತ ಹೇಳ್ದ, ಯಾಕೆಂದರೆ ಅವನು ಸುಮಾರು ಸರಿ ಹೋಗಿದ್ದಾನೆ ಅವನು. ಅದಕ್ಕೆ ನನಗೆ ಗೊತ್ತಮ್ಮ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೋದ. ಮತ್ತು ಇನ್ನೇನು ಮನೆ ಹತ್ತತ್ರ ಬಂದಮೇಲೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಅಲ್ಲಿಂದ ಓಕೆ, ಕರೆಕ್ಟಾಗಿ ಏನು ಕನ್ಫ್ಯೂಸ್ ಆಗಿಲ್ಲ. ಮನೆ ಹತ್ರ ಬಂದಮೇಲೆ ಯಾವ ರೋಡಲ್ಲಿ ಹೋಗಬೇಕು ಅದೇ ಫುಲ್ ಕನ್ಫ್ಯೂಸ್ ಆಯಿತು. ಆಮೇಲೆ ಹೇಗೋ ಬಂದು ಆಮೇಲೆ ನೋಡಿ ಪೂಜೆ ನಡೀತಾ ಇದೆ. ಏನು ಪೂಜೆ ಅಂತಂದರೆ ಸತ್ಯನಾರಾಯಣ ಪೂಜೆ ಇತ್ತು. ಅದಕ್ಕೆ ಕೌಶಿ ನಾನು ಬಂದಿದ್ದು. ಏನಂದರೆ ಇವ್ರು ಬಂದು ಕೌಶಿ ಟೀಚರು, ಹಾಗೆ ನನಗೂ ಕೂಡ ಫ್ರೆಂಡು. ಕೌಶಿಗೆ ಟೀಚರ್ ಆದಮೇಲೆ ನನಗೆ ಫ್ರೆಂಡು, ಯಾಕೆಂದರೆ ಇವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದು. ಫಸ್ಟು ಕ್ವಾರ್ಟರ್ಸಲ್ಲೇ ಇದ್ದರು, ಆಮೇಲೆ ಅವರು ಇವಾಗ ಬೇರೆ ಮನೆ ಕಟ್ಕೊಂಡು ಇವಾಗ ಹೋದರು. ಮನೆ ಅಂತೂ ತುಂಬ ಚೆನ್ನಾಗಿದೆ, ಆದರೆ ಮನೆ ವೀಡಿಯೋ ಏನೂ ಮಾಡಿಲ್ಲ ನಾನು. ಆಮೇಲೆ ಇನ್ನೊಂದೇನೆಂದರೆ ತುಂಬ ಜನಕ್ಕೇನು ಹೇಳಿರಲಿಲ್ಲ, ಒಂದು 25ರಿಂದ 35 ಜನ ಅಷ್ಟೇ ಜನಕ್ಕೆ ಹೇಳಿದ್ದವರು. ಅದರಲ್ಲಿ ನನಗೂ ಕೂಡ ಹೇಳಿದರು. ಮತ್ತು ನಾನು ಕೌಶಿ ಅಷ್ಟೇ ಹೋಗಿದ್ದು. ಮೋಹನ್ ಮಾಮನ ಬರೋಕ್ಕೆ ಹೇಳಿದೆ, ಅವ್ರಿಗೊಂದು ಫಂಕ್ಷನ್ ಇದೆ, ನಾನು ಅಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಸರಿ ಅವರು ಆ ಫಂಕ್ಷನ್ ಅಟೆಂಡ್ ಮಾಡಿ ನಾವು ಈ ಫಂಕ್ಷನ್ ಅಟೆಂಡ್ ಮಾಡೋಣ ಅಂಥೇಳಿ ನಾವು ಇಲ್ಲಿ ಬಂದ್ವಿ. ನಾನು 10:30ಗೆ ಪೂಜೆ ಅಂತ ಹೇಳಿದರು. ಕರೆಕ್ಟಾಗಿ 10:30ಗೆ ಬಂದ್ವಿ, ಆದರೆ ಇನ್ನೂ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ, ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಯಾರೂ ಬಂದಿರಲಿಲ್ಲ, ನಾನೇ ಫಸ್ಟ್ ಹೋಗಿದ್ದು. ನಾನು ಅಂದ್ಕೊಂಡೆ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅಂತೇಳಿ. ಆಮೇಲೆ ಪೂಜೆ ನಾನು ಹೋದ್ಮೇಲೆ ಒಬ್ಬರು ಅಂತೇಳಿ ಒಂದಷ್ಟು ಜನ ಬಂದಿದ್ರು, ಒಂದು 30 ಜನ ಇದ್ದರು. ಆಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು.
ಅಲ್ಲಿ ತುಂಬ ಹೊತ್ತು ಕೆಳಗಡೆ ಕೂತ್ಕೊಂಡಿದ್ದೆ. ಆಮೇಲೆ ಕಾ ಸ್ವಲ್ಪ ಹೊತ್ತು ಕೂತ್ಕೋಬೋದು ಅಷ್ಟೇ, ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಕಾಲೆಲ್ಲ ನೋವು ಬಂದುಬಿಡುತ್ತೆ. ಆಮೇಲೆ ಏನು ಮಾಡಿದೆ, ಅವ್ರು ಹೇಳ್ತಾಯಿದ್ರು ಸ್ಟೆಪ್ ಹತ್ರ ಕೂತ್ಕೊಬಿಡಿ ಅಂತ. ನಾನೇ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೋತೀವಿ ಅಂತೇಳಿ ಅಲ್ಲೇ ಕೂತ್ಕೊಂಡಿದ್ದೆ. ಆಮೇಲೆ ಸ್ಟೆಪ್ ಹತ್ರ ಬಂದುಬಿಟ್ಟು ಕೂತ್ಕೊಂಡು ಪೂಜೆ ಎಲ್ಲ ನೋಡ್ತಾಯಿದ್ದೆ. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಊಟ ಎಲ್ಲ ಮಾಡಿಕೊಂಡು, ಊಟನೂ ಅಷ್ಟೇ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಇಲ್ಲಿ ಕೌಶಿ, ನಾನು ಮತ್ತು ಇವರು ಕೌಶಿ ಟೀಚರ್ ಇದಲ್ಲ ಅವ್ರ ಮಗ, 3 ಜನನೂ ಕೂಡ ಮೇಲೆ ಬಂದುಬಿಟ್ಟು ಮಾತಾಡ್ಕೊಂಡು ಕೂತಿದ್ವಿ. ನಾನು ಮನೇನ ಅವತ್ತು ಒಂದು ಸರಿ ನೋಡಿದ್ನಲ್ಲ, ಇವಾಗ ಯಾವ ಥರ ಇದೆ ಇನ್ನು ಅಂದರೆ ಯಾವ ಥರ ಇಟ್ಕೊಂಡಿದ್ದಾರೆ ಅಂಥೇಳಿ ಮತ್ತೆ ಒಂದು ಸರಿ ಮೇಲೆ ರೂಮ್ಗಳು ಮತ್ತು ಟೆರೆಸ್ ಮೇಲೆಲ್ಲ ಹೋಗಿ ನೋಡಿಕೊಂಡು ಬಂದುಬಿಟ್ಟು, ಹಾಗೆ ಇದೊಂದು ಚೆನ್ನಾಗಿದೆ ಅನ್ನಿಸ್ತಾಯಿತ್ತು. ಇದು ಕೃಷ್ಣ ಮತ್ತು ಹಸು ಇದೆಲ್ಲ ಇತ್ತಲ್ಲ, ಚೆನ್ನಾಗಿ ಕಾಣಿಸ್ತಾಯಿತ್ತು. ಅದಕ್ಕೆ ಒಂದು ಸಣ್ಣದೊಂದು ವೀಡಿಯೋ ಮಾಡಿದೆ. ಇದು ಬಂದು ಡ್ಯೂಪ್ಲೆಕ್ಸ್ ಹೌಸು, ಗ್ರೌಂಡ್ ಫ್ಲೋರು ಪಾರ್ಕಿಂಗ್ ಮತ್ತು ಒಂದು ಸಿಂಗಲ್ ಬೆಡ್ರೂಮು, ಫಸ್ಟ್ ಫ್ಲೋರ್ ಬಂದು 2 ಬೆಡ್ರೂಮು, ಆ ಥರ ಮಾಡಿದ್ದಾರೆ. ಮೇಲೆ ಅಂದರೆ ಟೆರೆಸ್ ಮೇಲೆ ಪಾರ್ಟಿ ಹಾಲ್ ಥರ ಸ್ವಲ್ಪ ಮಾಡ್ಕೊಂಡಿದ್ದಾರೆ. ಮಾಮ ಹೇಳಿದರು, ನಿಮ್ಮ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನನಗೆ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿದರು. ಕೌಶಿಗೆ ಹೇಳ್ತಾ ಇದ್ದೆ ಹೋಗೋಣ ಇವಾಗ ಅಂತೇಳಿ. ಅಮ್ಮ ಇನ್ನೊಂದು ಅರ್ಧ ಗಂಟೆ ಅಂತ ಹೇಳ್ತಾನೆ ಇದ್ದ. ಆಮೇಲೆ ನಾನು 3:30 ಕರೆಕ್ಟಾಗಿ 3:30 ಮೋಹನ್ ಮಾಮಂಗೆ ಫೋನ್ ಮಾಡಿದೆ, ಫಂಕ್ಷನ್ ಎಲ್ಲ ಆಯಿತು ಇವಾಗ ಬನ್ನಿ ಅಂತೇಳಿ. ಅವರು ಬರ್ಬೇಕಾದ್ರೆ ಮತ್ತೆ ಕನ್ಫ್ಯೂಸ್ ಆಗಿ ಆಮೇಲೆ 4:15 ಬಂದರು. ಆಮೇಲೆ ಹೊರಟ್ವಿ ನಾವು 4:15 ಬಿಟ್ಟು. ಅಲ್ಲಿಂದ ನನಗೆ ಒಂದು ಸ್ವಲ್ಪ ಸಾಮಾನು ಬೇಕಿತ್ತು, ಹಾಗೆ ಬಿಗ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹಾಗೆ ಅಲ್ಲಿಂದ ತೊಗೊಂಡು ಬರೋದ್ರೊಳಗಡೆ ಅಪ್ಪ ಮಗ ಬಂದು ಇಲ್ಲಿ ಚುರುಮುರಿ ಈ ಥರ ಏನದು ನಿಪ್ಪಟ್ಟು ಪೂರಿ ಏನೆಲ್ಲ ಮಸಾಲೆ ಪೂರಿ ಅದೆಲ್ಲ ಸಿಗುತ್ತಲ್ಲ, ಅಲ್ಲಿ ಬಂದು ನಿಂತಿದ್ದಾರೆ. ನಾನು ಬಂದುಬಿಟ್ಟು ಫುಲ್ಲು ಕನ್ಫ್ಯೂಸ್, ಎಲ್ಲೋದ್ರು ಅಂತ ಫೋನ್ ಮಾಡಿದೆ. ಆಮೇಲೆ ಇಲ್ಲಿದ್ದೀನಿ ಬಾ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಬಂದುಬಿಟ್ಟು ಏನಾರು ತಿನ್ನೋಣ, ಅದೇ ತಾನೇ ಊಟ ಮಾಡಿ ಬಂದಿದ್ದೀವಿ. ನಾನು ಊಟ ಮಾಡಿದಾಗ 2 ಗಂಟೆ 2:30 ಆಗಿತ್ತು. ಮತ್ತು ಇಲ್ಲಿ ಬಂದುಬಿಟ್ಟು ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಆಮೇಲೆ ಸರಿ ಏನು ಮಸಾಲ ಇದು ಅಂದರೆ ಟೊಮೆಟೊ ಮಸಾಲ, ಅಂದರೆ ಟೊಮೆಟೊನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಈರುಳ್ಳಿ ಏನಂದರೆ ಕಡಲೆಬೀಜ ಮಿಕ್ಸ್ಚರು ಅದು ಇದು ಎಲ್ಲ ಹಾಕ್ತಾರಲ್ಲ, ಇದೇ ಥರನೇ ನಿಪ್ಪಟ್ಟು ಮೇಲೆ ಇದ್ರ ಮೇಲೆಲ್ಲ ಹಾಕ್ತಾರೆ. ಓಕೆ, ಅದನ್ನು ಒಂದು ತೊಗೊಂಡು ತಿಂದ್ಕೊಂಡು ಆಮೇಲೆ ಇವನು ಸ್ವಲ್ಪ ಏನೋ ಪ್ರಿಂಟ್ ಎಲ್ಲ ಬೇಕು ಅಂತ ಹೇಳ್ದ. ಅಲ್ಲಿಂದ ಪ್ರಿಂಟ್ ಅಂಗಡಿ ಹತ್ರ ಬಂದ್ವಿ. ನಾವು ಮನೆಗೆ ಬಂದಾಗ 6 ಗಂಟೆ ಆಗಿತ್ತು. ಆಮೇಲೆ ಬಂದು ಕಾಫಿ ಟೀ ಕುಡ್ಕೊಂಡು ಆಮೇಲೆ ನಾನು ಕೂದಲಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಎಲ್ಲ ಹಚ್ಕೊಂಡಿದ್ನಲ್ಲ, ಹಾಗೆ ಸ್ವಲ್ಪ ಮುಖಕ್ಕೂ ಕೂಡ ತುಂಬ ದಿನ ಆಗಿತ್ತು ಮಸಾಜ್ ಎಲ್ಲ ಮಾಡಿ ಅದು ಮುಖಕ್ಕೂ ಮಸಾಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುಖಕ್ಕೆಲ್ಲ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮಸಾಜ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ
ಫಸ್ಟ್ ಟೈಮ್ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.